ऑथेंटिक न्यूज 19 में आपका स्वागत है। आइए देखते हैं आज की न्यूज। ಉತ್ತರ ಕರ್ನಾಟಕ ಕಾಮ್ರೇಡ್ ಎಜೆ ಮುದೋಳ್ ಕಟ್ಟಡ ಕಾರ್ಮಿಕರ ಸಂಘ ರೀ ಧಾರವಾಡ ತಾಲೂಕು ಘಟಕದಿಂದ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಧಾರವಾಡದಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ಅಂಗವಾಗಿ ನಾವು ಬಡ ಮಕ್ಕಳು ಅನಾಥ ಮಕ್ಕಳು ವರ್ಷ ನಮ್ಮ ಎಜೆ ಮುದೋಳ್ ಕಟ್ಟಡ ಕಾರ್ಮಿಕರ ಸಂಘ ಏನು ಮಾಡ್ಕೊಂತ ಬರ್ತಾ ಇತ್ತು ಅದೇ ಥರ ಈ ವರ್ಷನೂ ಜಾಸ್ತಿ ಈ ವರ್ಷ 300 ಮಕ್ಕಳಿಗೆ ನಾವು ಬುಕ್ಕನ್ನು ವಿತರಣೆ ಮಾಡ್ತಾ ಇದ್ದೇವೆ। ಅದೇ ಥರ ಈ ನಮ್ಮ ಕಟ್ಟಡ ಕಾರ್ಮಿಕರು ಹಾಗೂ ಧಾರವಾಡ ಜಿಲ್ಲಾ ಬೇಡಿ ಕಾರ್ಮಿಕರ ಸಂಘ ಹಾಗೂ ನ್ಯಾಷನಲ್ ವುಮನ್ ಫೆಡರೇಷನ್ ಸಂಘ ರಾಷ್ಟ್ರೀಯ ಮಹಿಳಾ ಸಂಘಟನೆ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ। ಅದು ಯಶಸ್ವಿ ಆಗೈತಿ। ಎಲ್ಲ ಜನಕ್ಕೂ ನಾವು ನಮ್ಮ ಎಜೆ ಮುದೋಳವ್ರು ಏನು ನಮ್ಮ ಹುಬ್ಳಿ ಸಮಿತಿಯಿಂದ ಏನು ನಮ್ಗೆ ಅವರು ದಾರಿ ತೋರಿಸಿದಾರ ಆ ಥರ ಬುಕ್ ಇವತ್ತು 300 ಟಾರ್ಗೆಟ್ ಆಗೈತೆ ಸರ್। ಅದು ಇವಾಗ 200 ಮಕ್ಕಳು ಬಂದಿದ್ದಾವೆ, ಇನ್ನೂ 50 ಮಕ್ಕಳು ಆಫೀಸಿನಲ್ಲಿ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ। ಅದು 300 ಮಕ್ಕಳು ಟಾರ್ಗೆಟ್ ಆಗಿದೆ ಸರ್। ಅದೇ ಥರ ಇವಾಗ ನಾವು ನಮ್ಮ ಧಾರವಾಡ ಜಿಲ್ಲಾದಿಂದ ಏನು ಉತ್ತರ ಕರ್ನಾಟಕ ಕಾಮ್ರೇಡ್ ಎಜೆ ಮುದೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಈ ಬುಕ್ ವಿತರಣೆ ಕಾರ್ಯಕ್ರಮ ವರ್ಷದಂತೆ 6 ವರ್ಷದಿಂದ ನಾವು ಹಮ್ಮಿಕೊಂಡಿದ್ದೀವಿ। 6 ವರ್ಷದಿಂದ ಯಶಸ್ವಿ ಮಾಡ್ಕೊತಾನೆ ಬರ್ತಾ ಇದ್ದೀವಿ। ಈ ಮಕ್ಕಳ ಚಿಂತನೆ ಏನಪ್ಪಾ ಅಂದ್ರೆ ನಮ್ಮ ಬಡ ಕಟ್ಟಡ ಕಾರ್ಮಿಕರ ಮಕ್ಕಳು ಮತ್ತು ಅಸಂಘಟಿತ ಕಾರ್ಮಿಕರ ಮಕ್ಕಳು ಇವರು ಸಹ ಕಟ್ಟಡ ಕಾರ್ಮಿಕರು ಆಗಬಾರ್ದು, ಇವರು ಒಂದು ಎಜುಕೇಶನ್ ಕಲಿತು ASI ದೊಡ್ಡ ದೊಡ್ಡ ಆಫೀಸರ್ ಆಗಲಿ ಅನ್ನೋದು ಒಂದು ನಮ್ಮ ಎಜೆ ಮುದೋಳ್ ಅವ್ರದ್ದು ಕನಸಿನ ಮಾತಿದ್ದು। ಅದ್ರಗೋಸ್ಕರ ಈ ವರ್ಷ ಈ ಥರ ನಮ್ದೊಂದು ಫಂಕ್ಷನ್ ಹಾಗೆ ಆಗ್ತೈತಿ। ಆಮೇಲೆ ಆಗಸ್ಟ್ 15 ಕೊಡ್ತೇವೆ। ಜನವರಿ ಒಳಗೆ ಯಾವ 10th ಕಲ್ತ ಕಾಸ ಎಜುಕೇಶನ್ ಬಂದ್ ಆಗ್ತೇವೆ ಅವ್ರಿಗೆ ಫೀಸ್ ಕಟ್ಟುವಂಥ ಕೆಲಸನೂ ನಮ್ಮ ಎಜೆ ಮುದೋಳ್ ಅವ್ರು ಮಾಡ್ತಾ ಬಂದಿದ್ದಾರೆ। ಅದು ಸಹ ನಾವು ಯಶಸ್ವಿ ಮಾಡ್ತಾ ಬಂದಿದ್ದೇವೆ। ಇವಾಗ ನೆನಗುದಿಗೆ ಬೀಳ್ತಾ ಇದಾವೆ ಮಕ್ಕಳೆಲ್ಲ, ಯಾಕೆ ಕಟ್ಟಡ ಕಾರ್ಮಿಕರ ಮಕ್ಕಳು ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ। ಅದ್ರಗೋಸ್ಕರ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ನಾವು ಮನವಿ ಮಾಡೋದೇನೆಂದರೆ ಇವತ್ತು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮಕ್ಕಳಿಗೆ, ಕರೆಕ್ಟ್ವಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ। ಆಮೇಲೆ ಕಾರ್ಡ್ 1 ವರ್ಷ ಇದ್ದಿದ್ದು ಹೋದ ಸಲ BJP ಸರ್ಕಾರ ಇದ್ದಾಗ 3 ವರ್ಷ ಇತ್ತು। ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1 ವರ್ಷ ಮಾಡಿದ್ದಾರೆ। 1 ವರ್ಷದೊಳಗೆ ಅದು ಅರ್ಜಿ ಹಾಕ್ಬೇಕಾದ್ರೆ 45 ದಿವಸಗೂ ವಾಪಸ್ ಬರ್ತದೆ। ಒಳ್ಳೆ ತಗೋಬೇಕಂದ್ರೆ 2 ತಿಂಗಳು ಆಗ್ತದೆ ಅದು ಕಾರ್ಡ್। ಅದಕ್ಕೂ ಅದು ನೆನಗುದಿ ಆಗಿ ಕಾರ್ಮಿಕಿಗೆ ಯಾವ ಫೆಸಿಲಿಟಿನೂ ಅದು ಅನುಕೂಲ ಆಗ್ತಾ ಇಲ್ಲ। ಕಾರ್ಮಿಕಿಗೆ ಯಾವುದು ಫೆಸಿಲಿಟಿ ಅನುಕೂಲ ಆಗ್ತಾ ಇಲ್ಲ। ಕಿಟ್ ಬೇಡ, ನಮಗೆ ಕಿಟ್ ಬೇಡ, ಮಕ್ಕಳ ಎಜುಕೇಷನ್ ಸ್ಕಾಲರ್ಶಿಪ್ ಮತ್ತು ವೃದ್ಧಾಪ್ಯ ಪೆನ್ಷನ್ನು, ಹೆಲ್ತಿಗೆ ಆರೋಗ್ಯದ್ದು, ಆಮೇಲೆ ನೆಕ್ಸ್ಟು ಮದುವೆ ಸಹಾಯಧನ ಇವೆಷ್ಟು ಕೊಟ್ಟರೆ ಸಾಕು। ಇದಷ್ಟೇ ನಮಗೆ ಬೇಕಾದಂಥ ನಾವು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ನಾವು ಹೇಳ್ತಾ ಇದ್ದೇವೆ, ಮನವಿ ಕೊಡ್ತಾ ಇದ್ದೇವೆ। ನಮ್ಮ ಎಜೆ ಮುದೋಳ್ ಕಟ್ಟಡ ಕಾರ್ಮಿಕರ ಸಂಘದಿಂದ ಆದಷ್ಟು ಇದನ್ನ ಅವರು ಡೀಪ್ ಆಗಿ ತಗೊಂಡು ಮಕ್ಕಳ ಬಗ್ಗೆ ಚಿಂತನೆ ತಗೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಸಂತೋಷ್ ಲಾಡ್ ಸಾಹೇಬ್ರಿಗೆ। ಸರ್ ಇದಕ್ಕಿಂತ ಮೊದಲ ಮನವಿ ಕೊಟ್ಟಿದ್ದೇವೆ ನಾವು CM ಸರ್ಗೆ ಕೊಟ್ಟಿದ್ದೇವೆ, ಸಿದ್ದರಾಮಯ್ಯ ಸರ್ ಇದ್ದಾಗ ಕೊಟ್ಟಿದ್ದೇವೆ, ರಾಜ್ಯ ಇದಕ್ಕೂ ಕೊಟ್ಟಿದ್ದೇವೆ, ಮತ್ತು ಲಾಡ್ ಸಾಹೇಬ್ರಿಗೆ ಕೊಟ್ಟಿದ್ದೇವೆ, ಆಮೇಲೆ ಬೋರ್ಡ್ಗೆ ಕೊಟ್ಟಿದ್ದೇವೆ। ನಾವು ಭಾಳ ಸಲ ನಾವು ಮನವಿ ಕೊಟ್ಟೆ, ಇನ್ನೂ ಏನು ಮಾಹಿತಿ ಬಂದಿಲ್ಲ ಸರ್। ಒಂದೇ ನೋಟಿಸ್ ಕಳಿಸಿದ್ರು, ಯಾರು ಸಿದ್ದರಾಮಯ್ಯರು ಇದ್ದಾಗ ಮಾಡ್ತೇವೆ ಅಂತೇಳಿ ಒಂದು ಮನವಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಮನಿ ಸಲುವಾಗಿ ಮಾಡ್ತೇವೆ ಅಂತೇಳಿ। ಉತ್ತರ ಕರ್ನಾಟಕ ಕಾಮ್ರೇಡ್ ಎಜೆ ಮುದೋಳ್ ಕಟ್ಟಡ ಕಾರ್ಮಿಕರ ಸಂಘ ಪ್ರಧಾನ ಕಾರ್ಯದರ್ಶಿ PD ನದಾಪ್।